ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಮಳೆಗಾಲದಲ್ಲಿಯೂ ನೀರಿನ ಸಂಕಷ್ಟ ಎದುರಾಗಿದೆ. ನೀರು ಸಿಗದೆ ತಿಮ್ಮಾಪುರ ಗ್ರಾಮದ ಜನರು ಕಳೆದ 5-6 ತಿಂಗಳಿಂದ ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. 15ರಿಂದ 20 ದಿನಕ್ಕೊಮ್ಮೆ ನೀರು ಪೂರೈಕೆಯಾಗುತ್ತದೆ. ನೀರು ಸಮರ್ಪಕವಾಗಿ ಇಲ್ಲಿ ಬಿಡೋದೇ ಇಲ್ಲ. 4-5 ಕೊಡ ನೀರು ಬರುತ್ತೆ. ಅದು ನೀರು ಕುಡಿಯಲು ಸಾಕಾಗಲ್ಲ. ಗ್ರಾಮಕ್ಕೆ ಆಸರಿಯಾದ ಕೆರೆಯು ಸಂಪೂರ್ಣ ಖಾಲಿಯಾಗಿದೆ. ಆದರೆ ಜನರಿಗೂ ನೀರು ಸಿಗುತ್ತಿಲ್ಲ. ಜಾನುವಾರುಗಳು ನೀರು ಸಿಗದೆ ಪರದಾಡುವಂತಾಗಿದೆ. ಇದರಿಂದ ರೊಚ್ಚಿಗೆದ್ದ ಮಹಿಳೆಯರೆಲ್ಲರೂ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ನೀರು ಪೂರೈಕೆ ಮಾಡದ ಪಿಡಿಒಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರುತ್ತಾರೆ, ಆದರೆ ನಮಗೆ ಸಮಸ್ಯೆ ಆದಾಗ ಯಾರೂ ಬರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಗ್ರಾಮದ ಕೆರೆ ತುಂಬಿಸಬೇಕು, ಗ್ರಾಮದ ಜನರಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಹೆಚ್ ಬಾಬರಿ ಆಗ್ರಹಪಡಿಸಿದರು. ವರದಿ ಫಯಾಸ್ ತೇಲಿ, ಗದಗ. ವಯಸ್ಸಿದ್ದರ ಮನೆ ಗಾಡಿ ಇದ್ರ ವಯಸ್ಸಾದವ್ರಿಗೆ ತಂದು ಪಾಲನೆ ಪೋಷಣೆ ಮಾಡ್ಬೋದು. ಮನೆ ಬೈಕ್ ಇದ್ರೆ ಎಷ್ಟು ಸಾರಿ ತರ್ತೀರಪ್ಪ? 2 ಕೊಡ ತರ್ಬೋದು, 4 ಕೊಡ ತರ್ಬೋದು. ಇಡೀ 1 ದಿನದ್ದು 2 ದಿನದ ಸಮಸ್ಯೆ ಎಲ್ಲ. ನನಗೆ ತಿಳುವಳಿಕೆ ಬಂದಾಗಿಂದ 15ರಿಂದ 20 ವರ್ಷ ಆಯ್ತು ಇವ್ರಾಗ ನೀರಿನ ಪಾವನೆ ಅಂತೂ ತೀರಿಲ್ಲ. ಯಾ ಮೇಲಾಧಿಕಾರಿಗಳು ಕಿವ್ಯಾಗ ಹಾಕ್ಯಾರಿ, ಎಲ್ಲ ಮೆಂಬರ್ PDO ಎಲ್ಲ ಮಾಜಿ ಮೆಂಬರು ಹಾಲಿ ಮೆಂಬರು ಮುಂದೆ ಆಗ್ಬೇಕಂತ ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡವ್ರಿಗೆ ಹೇಳ್ತೀನಿ. ಇವತ್ತಿಂದ ನಿನ್ನಿದಾಗಲಿ ಇದು ನಮ್ಮೂರ ಸಮಸ್ಯೆ. ನೀರಿಂದು ಕೂಳಿರ್ಲಿಕ್ಕೂ ನೀರು ಇರ್ಬೇಕಂತ. ಒಂದು ಹೊತ್ತು ಕೂಳಿರ್ಲಕ್ಕ ಬದುಕೋದು, ನೀರು ಇರ್ಲಾರ್ದಾಗ ಬದುಕಾಗಲ್ಲ. ಈಗ ನಮ್ಮ ಏರಿಯಾದಾಗ ನೀರು ಬರ್ಲಾರ್ದಂತ ಯುಗಾದಿಯಾಗ ಏಪ್ರಿಲ್ ತಿಂಗಳದಾಗ ನೀರು ಬಂದಿತ್ತು. ಏಪ್ರಿಲ್ ತಿಂಗಳಿಂದ ನೀರಿಲ್ಲ. ಅಪ್ಪಿ ತಪ್ಪಿ ಯಾವಾಗ 1 ತಿಂಗಳಿಗೆ 2 ತಿಂಗಳಿಗೆ ಒಂದಿನ ಓರ್ಪ್ಲೇ ಬರ್ತೈತಿ. ಅವಾಗ ನೀರು ಬಿಡೋ ಆಲ್ಮೇಲೆ ಕೇಳ್ತೀನಿ ನಾನು. 6 ಗಂಟೆಗೆ ಶುರುವಾಗಿತ್ತಪ್ಪ ನೀರು, ಬೆಳಗ್ಗೆ 7 ಆದ್ರೂ ನೀರು ಯಾಕೆ ಬಂದಾಗಲ್ದು ಅಂತೀನಿ. ಇಲ್ರಿ ಓರ್ಪ್ಲೇ ಆಗೈತಿ ಅಂತ. ಓರ್ಪ್ಲೇ ಆಗಕ್ಕ ಸಮಸ್ಯೆ ಇರಲ್ಲ. ಆದ್ರೂ ಹೋದ್ರೆ 1 ತಿಂಗಳ 2 ತಿಂಗಳ ನೀರು ಹೋಗ್ಬಿಡ್ತಾವೆ. ಇದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಮತ್ತೆ ಸ್ವಚ್ಛ ಭಾರತ ಶೌಚಾಲಯ ಉಪಯೋಗಿಸ್ಕೇರಿ ಅಂತ ಶೌಚಾಲಯ ಕಟ್ಟ ತೋರ್ಸ. ನಾವು ಕುಡಿಯಾಕ ನೀರಿಲ್ಲ, ಅಡಿಗೆಗೆ ನೀರಿಲ್ಲ ಅಂದ್ರೆ ಶೌಚಾಲಯಕ್ಕೆ ನೀರಿಲ್ಲ. ಯಾರೋ ಸ್ಥಿತಿವಂತರು ಇದ್ದಾರೋ ಒಂದು ಟ್ಯಾಂಕರ್ ತಂದು ಹಾಕಿಸ್ಕೋಬಹುದು. 1-2 ವಾರ 4 ವಾರ ಬಳಸ್ಬೋದು. ಮತ್ತೆ 5ನೇ ವಾರಕ್ಕೆ ಇಲ್ದಾರ ನೀರಿಗಾಗಲಿ 5 ಕೂಡ ನೀರು ಬರ್ತಾವೆ, 10 ಕೂಡ ನೀರು ಬರ್ತಾವೆ. ನೀರಿಗಾಗಲಿ 1 ದಿನದ ಕೂಲಿ ಬಿಟ್ಟು ಕುಂದ್ರಬೇಕು. ಇದು ಎಲ್ಲರದು ಇರೋ ಅನಿಸಿಕೆ. ಆದ್ರೆ ಮಾತಾಡಕ್ಕೆ ಯಾರು ಮುಂದೆ ಬರಂಗಿಲ್ಲ. ನಾವೇನು PDOನ ನಾನು ಒಂದ್ಸಲ ಭೇಟಿ ಆಗಿಂಗಿಲ್ಲ. ಎಲ್ಲ ಸಮಸ್ಯೆ ಅಲ್ಲೇ ಓಣ್ಯಾಗ ಮಾತಾಡ್ತೀವಿ, ಚರ್ಚೆ ಬಿಟ್ಟಿರ್ತೀವಿ. ಆದ್ರೆ ಇವತ್ತು ಎಲ್ಲರಿಗೂ ನೀರು ಬೇಕು. ನಮ್ಗೆ ಟ್ಯಾಂಕರ್ ಐತೆ ಮನ್ಯಾಗ. ಒಂದು 2 ಗಾಡಿ ನೀರು ಹಾಕ್ಸ್ಕೊಂಡ್ರೆ 1 ತಿಂಗಳು 2 ತಿಂಗಳು ಬಳಸ್ತೀವಿ. ನಮ್ಮೊಬ್ಬರದ ಸಮಸ್ಯೆ ಆದ್ರೆ ಎಲ್ಲರ ಸ್ಥಿತಿವಂತರು ಇರಂಗಿಲ್ಲ, ಎಲ್ಲರೂ ನೀರು ಬಳಸಕ್ಕೂ ಆಗಂಗಿಲ್ಲ. ನೀರು ಇಂಪಾರ್ಟೆಂಟ್. ಎಲ್ಲ ಮೇಲಾಧಿಕಾರಿಗೆ ಹೇಳ್ತೀನಿ, MLAಗೆ ಹೇಳ್ತೀನಿ, MP ಗೆ ಹೇಳ್ತೀನಿ, ಎಲ್ಲ ಮಾಜಿ ಮೆಂಬರ್ಗೆ ಹೇಳ್ತೀನಿ, ಹಾಲಿ ಮೆಂಬರ್ಗೆ ಹೇಳ್ತೀನಿ, ಮುಂದೆ ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡ್ರಿಗೆ ಹೇಳ್ತೀನಿ. ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದೆ ಓಟ್ ನಮ್ಮ ಊರಾಗ. ಇಲ್ಲಾಂದ್ರೆ ಯಾರಿಗೆ ಓಟ್ ಇಲ್ಲ, ಯಾವನ ಪರವಾಗಿ.